ಬಾಳೆಗೌಡನಹಳ್ಳಿ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಶಾಸಕರಿಂದ ಶಂಕುಸ್ಥಾಪನೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬದ್ಧತೆ. ಶಾಸಕ ಬಿಎನ್ ರವಿಕುಮಾರ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಾಳೆಗೌಡನಹಳ್ಳಿ ಹಾಗೂ ಹಕ್ಕಿಪಿಕ್ಕಿ ಕಾಲೋನಿಗಳಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್, ಈ ಎರಡು ಗ್ರಾಮಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕುಟುಂಬಗಳು ಜೀವನ ನಿರ್ವಹಣೆಗೆ ವರ್ಷಕ್ಕೆ 10 ರಿಂದ 11 ತಿಂಗಳು ಬೇರೆ ಜಿಲ್ಲೆ, ರಾಜ್ಯಗಳಿಗೆ ತೆರಳಿ ವ್ಯಾಪಾರ ಮಾಡುತ್ತಿದ್ದು, ವರ್ಷಕ್ಕೊಮ್ಮೆ ಮಾತ್ರ ತಮ್ಮ ಗ್ರಾಮಗಳಿಗೆ ಮರಳುವ ಸ್ಥಿತಿ ಇದೆ ಅಂತ ಹೇಳಿದರು. ಗ್ರಾಮಸ್ಥರು ತಮ್ಮ ಶುಭ ಕಾರ್ಯಗಳನ್ನು ನಗರಗಳ ಚೌಟ್ರಿಗಳಲ್ಲಿ ಅಲ್ಲದೆ ಸ್ವಗ್ರಾಮದಲ್ಲೇ ಪೆಂಡಲ್ ಹಾಕಿ ನಡೆಸಬೇಕಾಗಿರುವ ಹಿನ್ನೆಲೆಯಲ್ಲಿ ಸಮುದಾಯ ಭವನಗಳ ಅಗತ್ಯವನ್ನು ಸ್ಥಳೀಯ ಮುಖಂಡರು ಗಮನಕ್ಕೆ ತಂದಿದ್ದಾರೆ. ಅದರಂತೆ 2025-26ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಬಾಳೆಗೌಡನಹಳ್ಳಿಗೆ 50 ಲಕ್ಷ ರೂಪಾಯಿ ಹಾಗೂ ಹಕ್ಕಿಪಿಕ್ಕಿ ಕಾಲೋನಿಗೆ 50 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಶಂಕುಸ್ಥಾಪನೆ ಸಂದರ್ಭದಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪೂರ್ವ ಪಶ್ಚಿಮ 45 ಅಡಿ, ಉತ್ತರ ದಕ್ಷಿಣ 32 ಅಡಿ ಗಾತ್ರದ ಭವನಗಳ ಅಂದಾಜು ವೆಚ್ಚ ತಯಾರಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೆಚ್ಚುವರಿ ಅನುದಾನ ತರಲು ಸೂಚನೆ ನೀಡಲಾಗಿದೆ. ಒಟ್ಟಾರೆ 2 ಗ್ರಾಮಗಳಲ್ಲೂ ತಲಾ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ನಿರ್ಮಿಸಿ ಪ್ರತಿಯೊಂದು ಕುಟುಂಬಕ್ಕೂ ಉಪಯೋಗವಾಗುವಂತೆ ಮಾಡುವ ಗುರಿ ಇದೆ ಅಂತ ಶಾಸಕ ರವಿಕುಮಾರ್ ಹೇಳಿದರು. ಶಾಸಕನಾಗುವ ಮೊದಲು ಗಂಜಗುಂಟೆಯಿಂದ ಚಿಲಕಲನೇರ್ಪು ಗ್ರಾಮಕ್ಕೆ ಹೋಗುವ ಸುಮಾರು 7 ಕಿಲೋಮೀಟರ್ ರಸ್ತೆ ದುಸ್ಥಿತಿಯಲ್ಲಿತ್ತು. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಗಮನಕ್ಕೆ ತಂದು ಈ ಕಾಮಗಾರಿಗೆ ಮೊದಲ ಆದ್ಯತೆಯಾಗಿ ಪೂರ್ಣಗೊಳಿಸಲಾಗಿದೆ ಎಂದರು. ಕ್ಷೇತ್ರದ ಸ್ವಾಭಿಮಾನಿ ಮತದಾರರು ಒಬ್ಬ ಸಾಮಾನ್ಯ ರೈತನಿಗೆ ಅಧಿಕಾರ ನೀಡಿದ್ದಾರೆ. ನನ್ನ ಶಾಸಕನ ಅವಧಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಸಮಾನವಾಗಿ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕು ಎಂಬುದೇ ನನ್ನ ಆಶಯ. ಶಿಡ್ಲಘಟ್ಟ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸುಮಾರು 2,000 ಕೋಟಿ ರೂಪಾಯಿ ಅನುದಾನ ಅಗತ್ಯ ಇದ್ದು, ಈ ಅನುದಾನ ಸಿಕ್ಕಲ್ಲಿ ಎಲ್ಲ ಪಂಚಾಯಿತಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗುತ್ತದೆ. ರಾಮಸಮುದ್ರ ಕೆರೆಯಿಂದ ಶಿಡ್ಲಘಟ್ಟ ನಗರಕ್ಕೆ 12,800 ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಕಾಮಗಾರಿ ನಡೀತಾ ಇದ್ದು, ಮುಂದಿನ ಹಂತದಲ್ಲಿ ತಿಮ್ಮಸಂದ್ರ ಪಂಚಾಯಿತಿ ಗಡಿ ಭಾಗದ ಜೋಡಿ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಆಂಧ್ರ ಪ್ರದೇಶಕ್ಕೆ ಹರಿಯುತ್ತಿರುವ ನೀರನ್ನು ಬಳಸಿ ಕ್ಷೇತ್ರಕ್ಕೆ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸುವ ಯೋಜನೆಗಳನ್ನು ಅವರು ವಿವರಿಸಿದರು. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಇರೋದ್ರಿಂದ ರಾಜ್ಯದ ನೀರಾವರಿ ಬೇಡಿಕೆಗಳಿಗೆ ಸ್ಪಂದನೆ ಸಿಗುವ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ಮತದಾರರ ಆಶೀರ್ವಾದ ದೊರೆತರೆ ಶಿಡ್ಲಘಟ್ಟ ಕ್ಷೇತ್ರವನ್ನು 100ಕ್ಕೆ 100ರಷ್ಟು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುವುದಾಗಿ ಭರವಸೆ ಕೊಟ್ಟರು. ಈ ವೇಳೆ ಬಾಳೆಗೌಡನಹಳ್ಳಿ ಗ್ರಾಮಸ್ಥ ಮಹಿಳೆಯರು ಹಾಗೂ ಹಿರಿಯರು ಕುಡಿಯುವ ನೀರು ಮತ್ತು ರಸ್ತೆಗಳ ಸಮಸ್ಯೆಗಳನ್ನು ಶಾಸಕರ ಮುಂದಿಟ್ಟಿದ್ದು, ಶೀಘ್ರದಲ್ಲೇ ಕುಡಿಯುವ ನೀರಿನ ಘಟಕ ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿ ಭರವಸೆ ಕೊಟ್ಟರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ, ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಜಗದೀಶ್, ನಿರ್ಮಿತಿ ಕೇಂದ್ರದ ಜೆಇ ತ್ಯಾಗರಾಜ್, ಗ್ರಾಮ ಪಂಚಾಯತ್ ಸದಸ್ಯ ವೆಂಕಟರಾಮರೆಡ್ಡಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ರಾಮಬಾಬು, ಜೆಡಿಎಸ್ ಮುಖಂಡರಾದ ತಾದೂರು ರಘು, ಚಂದ್ರಣ್ಣ, ಮೂರ್ತಿ, ನಾರಾಯಣಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಬಾಳೆಗೌಡನಹಳ್ಳಿ ಮತ್ತು ಹಕ್ಕಿಪಿಕ್ಕಿ ಕಾಲೋನಿಯ ಈ ಒಂದು 2 ಗ್ರಾಮದಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಕುಟುಂಬಗಳು ಇವತ್ತು ಅವರು ಒಂದು ಜೀವನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿ ವರ್ಷ ಸುಮಾರು 10 ರಿಂದ 11 ತಿಂಗಳು ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಿಗೆ ಹೋಗಿ ಇವತ್ತು ಅವರು ವ್ಯಾಪಾರ ಮಾಡಿ ವರ್ಷಕ್ಕೊಂದು ಬಾರಿ ಅವ್ರ ಗ್ರಾಮಗಳಿಗೆ ಬಂದು ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಸುಮಾರು ವರ್ಷಗಳಿಂದ ಅದನ್ನು ಗಮನಿಸ್ತಾ ಇದ್ದೀವಿ. ನಾನು ಈ ಭಾಗದಲ್ಲಿ ಕೆಲವು ಶುಭ ಕಾರ್ಯಕ್ರಮಗಳಿಗೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಮುಖಂಡರುಗಳು ಏನಿವತ್ತು ಅವರ ಒಂದು ಪರಿಸ್ಥಿತಿ ನಮ್ಮ ಗಮನಕ್ಕೆ ತಂದು, ಇವರು ಶುಭ ಕಾರ್ಯಗಳು ಎಲ್ಲಿ ನಗರದಲ್ಲಿ ಹೋಗಿ ಚೌಲ್ಟ್ರಿಗಳಲ್ಲಿ ಮಾಡಲ್ಲ, ಅವರು ಗ್ರಾಮಗಳಲ್ಲೇ ಇವತ್ತು ಪೆಂಡಾಲ್ ಹಾಕ್ಕೊಂಡು ಅವರು ಗ್ರಾಮದಲ್ಲೇ ಮಾಡ್ತಾವ್ರೆ. ಇವ್ರಿಗೇನಾದರೂ ಈ ಭಾಗದಲ್ಲಿ ಒಂದು ಸಮುದಾಯ ಭವನಗಳು ಕಟ್ಟಬೇಕಂತ ಈ ಮುಖಂಡರು ನಮ್ಮ ಗಮನಕ್ಕೆ ತಂದ ಮೇಲೆ 2025-26ನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ 25 ಕೋಟಿ ವಿರೋಧ ಪಕ್ಷದ ಶಾಸಕರು ಕೊಟ್ಟಂಥ ಸಂದರ್ಭದಲ್ಲಿ ಆವತ್ತು ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ನಮ್ಮ ಬಾಳೆಗೌಡನಹಳ್ಳಿಗೆ 50 ಲಕ್ಷ ಮತ್ತು ಹಕ್ಕಿಪಿಕ್ಕಿ ಕಾಲೋನಿಗೆ 50 ಲಕ್ಷ ಅನುದಾನವನ್ನು ಕೊಟ್ಟಿದ್ದೀರಿ. ಇವತ್ತು ನಾವು ಈ ಒಂದು ಭವನದ ಶಂಕುಸ್ಥಾಪನೆಗೆ ಬಂದ ಸಂದರ್ಭದಲ್ಲಿ ನಾವು ನೋಡಿದಾಗ ಇವತ್ತು ನಮ್ಮ ಜೆಇಒರು ನಮ್ಮ ಗಮನಕ್ಕೆ ತಂದರು ಯಾವ ರೀತಿ ಇಲ್ಲಿ ನಾವು ಭವನಗಳನ್ನ ಕಟ್ಟಬೇಕಂತ. ನಾನು ಆ ಸಂದರ್ಭದಲ್ಲಿ ಗಮನಿಸಿ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದೀರಿ. ಏನಿವತ್ತು 2 ಗ್ರಾಮದಲ್ಲಿ ಪೂರ್ವ ಪಶ್ಚಿಮ 45 ಅಡಿ, ಉತ್ತರ ದಕ್ಷಿಣ 37 ಅಡಿಗೆ ನೀವು ಎಸ್ಟಿಮೇಟ್ ಮಾಡಿ ಹೆಚ್ಚುವರಿಯಾಗಿ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೆಚ್ಚುವರಿ ಅನುದಾನವನ್ನು ತರಲಿಕ್ಕೆ ನೀವು ಒಂದು ಎಸ್ಟಿಮೇಟ್ ಮಾಡಿರಿ ಅಂತ ಅವ್ರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀರಿ. ಇವತ್ತು ಒಟ್ಟಾರೆ ಈ 2 ಗ್ರಾಮದಲ್ಲಿ 1 ಕೋಟಿ ವೆಚ್ಚದಲ್ಲಿ ಇವತ್ತು ವಾಲ್ಮೀಕಿ ಭವನಗಳನ್ನ ಕಟ್ಟಿಸಿ ಈ ಒಂದು
ಗ್ರಾಮಗಳಲ್ಲಿರ್ತಕ್ಕಂಥ ಪ್ರತಿ ಕುಟುಂಬಕ್ಕೂ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇವತ್ತು ನಾವು ಬಾಳೆಗೌನಹಳ್ಳಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಭಾಳಷ್ಟು ಜನ ಮಹಿಳೆಯರು ಮತ್ತು ನಮ್ಮ ಗ್ರಾಮದ ಹಿರಿಯರು ಕುಡಿಯೋ ನೀರಿನ ಸಮಸ್ಯೆಯನ್ನು ಮತ್ತು ರಸ್ತೆ ಸಮಸ್ಯೆಯನ್ನು ಇವತ್ತು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆದಷ್ಟು ಬೇಗ ಕುಡಿಯೋ ನೀರು ಘಟಕ ಮತ್ತು ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೊಡ್ತಕ್ಕಂಥ ಪ್ರಾಮಾಣಿಕತೆಯಿಂದ ಹಲವಾರು ರೀತಿ ಇವತ್ತು ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೊಡ್ತಕ್ಕಂಥದ್ದು ಪ್ರಾಮಾಣಿಕತೆಯಿಂದ ನಾವು ಪ್ರಯತ್ನವನ್ನು ಮಾಡ್ತೀರಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನಿವತ್ತು ನಾನು ಶಾಸಕನಾಗಕ್ಕೆ ಮುಂಚೆ ಇವತ್ತು ನಮ್ಮ ಗಂಜುಗುಂಟೆ ಮುಖಾಂತರ ಚಿಲ್ಕಲ್ನರ್ಗೆ ಹೋಗ್ಬೇಕಾದ್ರೆ ಆ ರಸ್ತೆ ಸುಮಾರು 7.5 ಕಿಲೋಮೀಟ್ರ್ ಭಾಳಷ್ಟು ಹತ್ತಿಗೆಟ್ಟು ಹೋಗಿತ್ತು. ಬಂದಿದ್ದ ತಕ್ಷಣ ಆ ರಸ್ತೆಯನ್ನು ಮಾಡ್ಬೇಕಂತೇಳಿ ಇಲಾಖೆಯಲ್ಲಿ ಭಾಳಷ್ಟು ಅದನ್ನ ಗಮನ ಹರಿಸಿ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಆ ಕೆಲಸ ಮಾಡಿದಂಥ ಗುತ್ತಿಗೆದಾರನ ಗಮನಕ್ಕೆ ತಂದು ಇವತ್ತು ಆ ರಸ್ತೆಯನ್ನು ಫಸ್ಟು ಪ್ರಿಫರೆನ್ಸು ನಾವು ಚಿಲ್ಕಲ್ನರ್ಗೆ ಹೋಗೋಂಥದ್ದು ಇವತ್ತು ಕೊರಲ್ಪತ್ತಿ ರಸ್ತೆ ಮಾಡ್ತಕ್ಕಂಥದ್ದು ನಾವು ಮಾಡಿದ್ದೀವಿ. ಏನಿವತ್ತು ಕ್ಷೇತ್ರದ ಸ್ವಾಭಿಮಾನ ಮತದಾರರು ಒಬ್ಬ ಸಾಮಾನ್ಯ ರೈತನ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಪಂಚಾಯತಿಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕಂತ ನಾವು ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ಎಲ್ಲ ರೀತಿಯ ಅಭಿವೃದ್ಧಿಗಳು ನೋಡ್ಬೇಕಾದ್ರೆ ಸುಮಾರು 2,000 ಕೋಟಿ ಅನುದಾನ ಬೇಕು. ಈ ಒಂದು ಅನುದಾನ ಸಿಕ್ಕಿದಾಗ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಶುದ್ಧ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಇವತ್ತು ನಾವು ರಾಮಸಮುದ್ರ ಕೆರೆಯಿಂದ ಶಿಲ್ಘಟ್ಟ ನಗರಕ್ಕೆ 12,800 ಮನೆಗೆ ಇವತ್ತು ಶುದ್ಧ ಕುಡಿಯೋ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅದೇ ರೀತಿ ಮುಂದೇನೂ ಸಹ ಇವತ್ತು ನಮ್ಮ ತಿಮ್ಸಂದ್ರ ಪಂಚಾಯಿತಿ ಗಡಿ ಭಾಗದಲ್ಲಿ ಇವತ್ತು 2 ಕೆರೆಗಳಿದ್ದಾವೆ. ಜೋಡಿ ಕೆರೆ ಸುಮಾರು 7,500 ಬೆಟ್ಟದ ಮೇಲೆ ಆ ನೀರು ಆ ಜೋಡಿ ಕೆರೆ ತುಂಬಿ ಇವತ್ತು ಆಂಧ್ರ ದೇಶಕ್ಕೆ ಹೋಗ್ತಾಯಿದೆ, ಆಂಧ್ರ ರಾಜ್ಯಕ್ಕೆ. ಅಲ್ಲಿ ಒಂದು ಅಣೆಕಟ್ಟೆ ಕಟ್ಟಿದಾಗ ನಾವು ಇಡೀ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಕಾವೇರಿ ನೀರು ಕೊಡ್ತಕ್ಕಂಥದ್ದು. ಅದೇ ರೀತಿ ನಾವು ಸಹ ನಮ್ಮ ಕ್ಷೇತ್ರಕ್ಕೆ ನೀರು ಕೊಡ್ಬೋದು ಮತ್ತು ಪಕ್ಕದ ಕ್ಷೇತ್ರದ ಏನಿವತ್ತು ಚೇಳೂರು ಹೋಬಳಿ ಇದೆ ಅದಕ್ಕೂ ಕೊಡ್ಬೋದು. ಇವೆಲ್ಲ ಆಗಬೇಕಾದ್ರೆ ನಮ್ಮ ಸರ್ಕಾರ ಬರಬೇಕು. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಮ್ಮ ಕುಮಾರಣ್ಣವರಾಗ್ಬೋದು, ದೇವೇಗೌಡ ಸಾಹೇಬರಾಗ್ಬೋದು, ಅವರು ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ನೀರಾವರಿ ಸಂಬಂಧಪಟ್ಟಂಥ ಬೇಡಿಕೆ ಇಟ್ಟಾಗ ಅಲ್ಲಿ ನಮಗೆ ಆ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ NDA ಸರ್ಕಾರ ಅಧಿಕಾರದಲ್ಲಿ ಇರೋದರಿಂದ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಒಂದು ಶಾಶ್ವತವಾಗಿ ಉಳಿತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ನಮ್ಮ ಗಮನದಲ್ಲಿದೆ. ಮುಂದೆ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಆಶೀರ್ವಾದ ಮಾಡಿದರೆ ಈ ಕ್ಷೇತ್ರಕ್ಕೆ 100% ಈ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಲಕ್ಷ ಸಮುದಾಯ ಭವನಗಳಿಗೆ ಈಗಾಗಲೇ ಅದು ಅಪ್ರೂವಲ್ವಾಗಿ ಇವತ್ತು ಕೆಲಸಕ್ಕೆ ಗುದ್ದಿ ಪೂಜೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಬಂದು ನೋಡಿದಾಗ ಈ ಜನಗಳ ಪರಿಸ್ಥಿತಿ ನೋಡಿ ಇದು 50 ಲಕ್ಷ ಕಾಮಗಾರಿ ಮಾಡಿದರೆ ಗುಣಮಟ್ಟದ ಕಾಮಗಾರಿ ಆಗಲ್ಲ, ವ್ಯವಸ್ಥಿತವಾಗಿ ಇವ್ರಿಗೆ ಅದು ಬಳಕೆ ಮಾಡೋಕ್ಕೆ ಕಷ್ಟ ಆಗ್ತೈತೆ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಶಾಸಕರು. ಮತ್ತೆ ಅದಕ್ಕೆ ಒಂದು 50 ಲಕ್ಷ ಮುಂದುವರೆದ ಕಾಮಗಾರಿ ಹಾಕಿ ಈ ಕಟ್ಟಡಗಳನ್ನ ಸುಸಜ್ಜಿತವಾಗಿ ಇವ್ರಿಗೆ ಬಳಕೆ ಮಾಡಿ ಇವ್ರಿಗೆ, ಯಾಕಂದ್ರೆ ಸಭೆ ಸಮಾರಂಭಗಳು ಹಾಗೆ ಮದುವೆ ಕಾರ್ಯಕ್ರಮಗಳು ಎಲ್ಲ ಮಾಡ್ಕೊಬೇಕಾದ್ರೆ ಒಂದು ಅನುಕೂಲ ಮಾಡಿಕೊಡ್ಬೇಕು, ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಏನು ಈಗ ಎಲ್ಲ ನಮ್ಮ ಶಾಸಕರ ಬಗ್ಗೆ ನಮ್ಮ ಪಕ್ಷದ ಮುಖಂಡರು ಎಲ್ಲ ಹೊಗಳ್ತಾವ್ರಿ. ಏನು ಅಭಿವೃದ್ಧಿ ಅಧಿಕಾರರು ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಈ ಶಾಸಕರು ಬಂದ್ಮೇಲೆ 3 ವರ್ಷ ನೋಡಿದ್ದಾರೆ. ಜನ ಕೇಳ್ಬೋದು, ಏನು ಇವ್ರು ಶಾಸಕರು ಇವರು ಈ ಥರ ಹೊಗಳ್ತಾವ್ರೆ ಅಂತ. ನಾವು ಹೋಗ್ಲಿದ್ದಲ್ಲ, ನಿಮ್ಗೆ ಗೊತ್ತಿರ್ಬೇಕು. ಸುಮಾರು ಒಂದು 2 ತಿಂಗಳ ಹಿಂದೆ ಈ ರಾಜ್ಯದ ಅತ್ಯಂತ ಅನುಭವಿ ರಾಜ್ಯದ ರಾಜಕಾರಣಿ ಮಾನ್ಯ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಯವರು ಬಂದಾಗ ಒಬ್ಬ ವಿರೋಧ ಪಕ್ಷದ ನಾಯಕರನ್ನ ಆ ಸಭೆಯಲ್ಲಿ ಅವರೇ ಪಕ್ಷಾತೀತವಾಗಿ ಈ ಕ್ಷೇತ್ರದ ಶಾಸಕರು ಅಭಿವೃದ್ಧಿಗೆ ನಮ್ಗೆ ಸಹಕಾರ ಕೊಡ್ತಾವ್ರಂತ ಈ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ಸುಮಾರು ಒಂದು 50,000 ಜನ ಸೇರಿದ್ರು. ಯಾಕಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಯಾರ ಹತ್ರ ಒಂದು ಕಿತ ಈ ಕೆಲಸ ಆಗ್ಬೇಕಂತ ಹೇಳಿದ್ರೆ ಅವ್ರ ಫಾಲೋಅಪ್ ಆಗಿರ್ತಾರೆ. ಯಾಕಂದ್ರೆ ಎಲ್ಲರಪ್ಪ ಒಂದು ಅವರು ಪ್ರತಿಯೊಂದನ್ನು ನಮ್ಮ
ಮಾಧ್ಯಮ ಮಿತ್ರದಲ್ಲ ಏನನ್ನ ಕೇಳಿದಾಗ ಆಯಿತು ಅದು ಟೈಮ್ ಬಂದಾಗ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಅವರು ಸ್ವಲ್ಪ ಮಾತಾಡೋದು ಕಮ್ಮಿ, ಕೆಲಸ ಯಾಕೆ ತಗೊಬೇಕು, ಕೆಲಸ ಯಾವ ಥರ ಮಾಡ್ಬೇಕಂತೇಳಿ ನಮ್ಗೇನ ಮುಂದೆ ರಾಜಕಾರಣ ಇದ್ರೆ ಅವ್ರು ನೋಡಿ ನಾವು ಕಲಿಬೇಕು. ಯಾಕಂದ್ರೆ ಅವರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತಕೊಂಡು ಈ ತಾಲೂಕು ಜನಕ್ಕೆ ಏನು ಬೇಕಂತ ಅವ್ರಿಗೆ ಗೊತ್ತೈತೆ. ಯಾಕಂದ್ರೆ ಬೆಳಗ್ಗೆ ಇದ್ರೆ ನನ್ಗೆ ಗೊತ್ತಿದ್ದಂಗೆ ಎಲ್ಲರೂ ಅವ್ರ ತೋಟ ನೋಡೋದು, ಅವ್ರ ಕೆಲಸ ನೋಡೋದು, ವ್ಯವಹಾರ ನೋಡೋದು. ನಮ್ಮ ಕ್ಷೇತ್ರದ ಶಾಸಕರು ಏನಂದ್ರೆ ಬೆಳಗ್ಗೆ ಇದ್ರೆ ಎಲ್ಲ ಗುತ್ತಿಗೆದಾರಕ್ಕೆ ಫೋನ್ ಮಾಡಿ ಆ ಕೆಲಸ ಏನಾಗೈತೆ, ಈ ಕೆಲಸ ಏನಾಗೈತೆ ಡೈಲಿ ಫಾಲೋ ಅಪ್ ಆಗಿರ್ತೈತೆ. ಮತ್ತೆ ಅಧಿಕಾರಿಗಳಿಗೆ ಹೇಳ್ತಾ ಇರ್ತಾರೆ, ನೋಡ್ರಿ ಆ ಅಧಿಕಾರಿಗಳ ಜೊತೆಗೆ ನಮ್ಮ ಪಕ್ಷದ ಲೀಡರ್ಗಳು ಕೇಳ್ತಾರೆ, ನೋಡ್ರಿ ಅಲ್ಲಿ ಕೆಲಸ ಮಾಡ್ತಾವ್ರೆ, ಯಾವುದೇ ಕಾರಣಕ್ಕೆ ಗುಣಮಟ್ಟದಾಗ ರಾಜಿ ಹಾಕ್ಕೊಡ್ದು, ನೀವು ಲೀಡರ್ಗಳು ಅಲ್ಲಿ ನಿಂತ್ಕೊಂಡು ನೀಟಾಗಿ ಕೆಲಸ ಮಾಡ್ಕೊಬೇಕು, ನನ್ನ ಅವಧಿದಾಗ ಎಲ್ಲಿ ಕಾಮಗಾರಿ ಕಳಪೆ ಹಾಕ್ಕೊಡ್ದು, ಇದಕ್ಕಿಂತ ಇನ್ನು ಶಾಸಕರು ಹೆಚ್ಚಿಗೆ ಕ್ಷೇತ್ರಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ. ನನ್ನ ಏನೋ ಈ ಕ್ಷೇತ್ರದ ಏನೇ ಒಂದು ಅನುದಾನ ಬರಲಿ, ಅವರು ವಿಶೇಷವಾಗಿ ದಿಪ್ಪೂರಲ್ಲಿ, ಸಾಧಿ, ಚಿಲ್ಕೇರ್ ಈ 3 ಹೋಬಳಿ ಬಹಳ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಾಗಿ ಇಲ್ಲಿ ಏನು ಒಂದು ಬಯಲುಸೀಮೆ ಥರ ಇಲ್ಲಿ ನೀರಾವರಿ ಕಮ್ಮಿ ಹಿಂದುಳಿದಿದ್ದಾರೆ ಅಂತೇಳಿ ಇವರಿಗೆ ಮೊದಲನೇ ಪ್ರಾಶಸ್ತ್ಯ ಕೊಡ್ತಾರೆ.